ಪ್ರಾಣ ಬಿಟ್ಟೇವು ಭೂಮಿಯನ್ನ ಬಿಡಲ್ಲ ಅಂತ ರೈತರು ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆದಿದೆ ಮೈಸೂರಿನಲ್ಲಿ. ಕೃಷಿ ಭೂಮಿಯಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಅಂತ ಮೈಸೂರಿನ ಗುಡುಮಾದನಹಳ್ಳಿಯ ರೈತರು ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆದಿದೆ. ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಸಂಬಂಧ ಡಿಸಿ ಕಚೇರಿಯವರಿಗೆ ಮೆರವಣಿಗೆ ಬಂದು ಮುತ್ತಿಗೆಯನ್ನ ಹಾಕುವ ಸಾಧ್ಯತೆಯ ಬಗ್ಗೆ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಪ್ರಸಂಗ ಅಲ್ಲಿ ನಡೀತು. ಆಸ್ಪತ್ರೆ ಕಟ್ಟೋದಕ್ಕೆ ಗುರುತಿಸಿರುವಂತಹ ಭೂಮಿಯನ್ನ ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಮೈಸೂರಿನ ಗುಡುಮಾದನಹಳ್ಳಿಯಲ್ಲಿ ಈ ಸಂಬಂಧವೇ ಈ ಸಲುವಾಗಿ ರೈತರು ನಡೆಸಿದಂತಹ ಪ್ರತಿಭಟನೆ ಇದು. ಕೃಷಿ ಭೂಮಿಯಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ಕಟ್ಟುವಂತಹ ಒಂದು ವಿಚಾರ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಾಣ ಬೇಕಾದ್ರೂ ಬಿಟ್ಟು ಬಿಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಕೊಡೋದಿಲ್ಲ. ಈ ನಿರ್ಧಾರದಿಂದ ಹಿಂದೆ ಸರಿಬೇಕು. ನೀವು ನಿಮ್ಹಾನ್ಸ್ ಆಸ್ಪತ್ರೆ ಕಟ್ಟೋದಾದ್ರೆ ಬೇರೆ ಕಡೆ ಕಟ್ಟಿ, ಫಲವತ್ತಾದ ಭೂಮಿನೇ ಬೇಕಾ ನಿಮಗೆ ಅನ್ನುವಂಥ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರೈತರು. ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಸ್ಪಂದನೆ ಮಾಡಿಲ್ಲ. ನಾವು ಎಷ್ಟು ರಿಕ್ವೆಸ್ಟ್ ಕೊಟ್ಟರು ಸುಧಾ ಅವರು ಆ ಕಡೆ ತಿರುಗಿ ನೋಡ್ತಾ ಇಲ್ಲ. ಬರೀ ರಾಜಕೀಯ ಉದ್ದೇಶ ಇಟ್ಕೊಂಡೇ ಈ ವ್ಯವಹಾರ ಮಾಡ್ತಾ ಇದ್ದಾರೆ ಬಿಟ್ಟರೆ, ನಾವು ಯಾವುದೇ ಥರದ ಹೋರಾಟ ಮಾಡಿದ್ರು ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಬಂದು ನಮ್ಮನ್ನ ಒಂದು ಕನ್ವಿನ್ಸ್ ಮಾಡಿಲ್ಲ, ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತನೋ, ಇಲ್ಲ ಇಷ್ಟೊಂದು ದಾರಿ ನೀರು ಬರ್ತಾ ಇದೆ ಇದನ್ನು ಬೇರೆ ಬದಲಾವಣೆ ಮಾಡ್ತೀನಿ ಅಂತನೋ ಯಾವುದೇ ಒಂದು ಆಶ್ವಾಸನೆ ಸುಧಾ ಇದುವರೆಗೂ ಯಾರೂ ಕೊಟ್ಟಿಲ್ಲ. ಅವರು ಭರವಸೆ ಕೊಟ್ಟಿಲ್ಲ ಅಂದ್ರೂ ಚಿಂತೆ ಇಲ್ಲ. ನಾವು ನಮ್ಮ ಹೋರಾಟನ ಯಾವುದೇ ಕಾರಣದಲ್ಲೂ ನಿಲ್ಲಿಸಲ್ಲ. ಈಗ ಸದ್ಯಕ್ಕೆ ಆ ಒಂದು ಫಲವತ್ತಾದ ಭೂಮಿನೇ ಬೇಕು ಇವಾಗ ಸದ್ಯಕ್ಕೆ ಅಂತ ಅಲ್ಲಿ ಸರ್ ನಾವು ಅದನ್ನೇ ಕ್ವಶನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ಬೇಕಾದಷ್ಟು ಬರಡು ಭೂಮಿಗಳಿದೆ. ಇವರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.